ಜಾದುವಿನ ಆಟೋ ರಿಕ್ಷಾ ಟಿಫಿನ್ ಡಾಬಾ. ಹೋಗಿಲ್ಲಿಂದ ಮತ್ತೆ ಈ ಕಡೆ ಬರೋ ಯೋಚನೆ ಕೂಡ ಮಾಡ್ಬೇಡ. ಹೋಗಿಲ್ಲಿಂದ. ಸಿಯಾರಾಮ್ ಅನ್ನುವ ಊರಲ್ಲಿ ರಾಜು ಅನ್ನುವ ಒಬ್ಬ ಅನಾಥ ಹುಡ್ಗ ಇರ್ತಿದ್ದ. ಅವನು ಸಣ್ಣವನಿದ್ದಾಗ್ಲೇ ಅವನ್ ತಂದೆ ತಾಯಿ ತೀರ್ಕೊಂಡ್ಬಿಟ್ರು. ಅವನು ಒಂಟಿಯಾಗಿ ಜೀವನ ಮಾಡ್ತಿದ್ದ. ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೋಸ್ಕರ ಅಲ್ಲಿ ಇಲ್ಲಿ ಭಿಕ್ಷೆ ಬೇಡಿ ಊಟ ಮಾಡ್ತಿದ್ದ. ದೊಡ್ಡೋನಾಗ್ತಾ ಆಗ್ತಾ ಅವನ್ಗೆ ಭಿಕ್ಷೆ ಬೇಡೋದೇ ಇಷ್ಟ ಇರ್ಲಿಲ್ಲ. ಆದ್ರೆ ಬೇರೆ ದಾರಿ ಇರ್ಲಿಲ್ಲ. ದಯವಿಟ್ಟು ತಿನ್ನೋಕೇನಾದ್ರೂ ಕೊಡ್ತೀರಾ? ಏನೂ ಇಲ್ಲ ಕೊಡಕ್ಕೆ. ಇಷ್ಟು ದೊಡ್ಡ ಹಠ ಕಟ್ಟ ದೇಹ ಇಟ್ಕೊಂಡು ಭಿಕ್ಷೆ ಬೇಡ್ತಿದ್ಯಾ? ನಾಚಿಕೆ ಆಗಲ್ವಾ? ಹೋಗೋ ಇಲ್ಲಿಂದ. ರಾಜುಗೆ ತುಂಬಾನೇ ಅವಮಾನ ಆಗುತ್ತೆ. ಈ ರೀತಿ ಭಿಕ್ಷೆ ಬೇಡೋದು ಅವನ್ಗೆ ಸ್ವಲ್ಪನೂ ಇಷ್ಟ ಇರ್ಲಿಲ್ಲ. ಅವನ್ ಕಾಲ್ ಮೇಲೆ ಅವನೇ ನಿಂತ್ಕೋಬೇಕು ಅನ್ನೋ ಆಸೆ ಇತ್ತು. ಆದ್ರೆ ಎಷ್ಟ್ ಕಡೆ ಹೋಗಿ ಕೆಲ್ಸ ಕೇಳಿದ್ರು ಯಾರು ಕೂಡ ಅವನ್ಗೆ ಕೆಲ್ಸ ಕೊಡ್ತಿರಲ್ಲ. ಒಂದಿನ ಒಂದು ದೊಡ್ಡ ಹೋಟೆಲ್ಗೆ ಹೋಗಿ ಹೀಗ್ ಕೇಳ್ತಾನೆ, ಅಣ್ಣ, ಈ ಹೋಟೆಲಲ್ಲಿ ನನ್ಗೇನಾದ್ರೂ ಕೆಲಸ ಕೊಡ್ತೀರಾ? ಏನ್ ಕೆಲ್ಸ ಆದ್ರೂ ಸರಿ, ನೀವ್ ಯಾವ ಕೆಲ್ಸ ಕೊಟ್ರು ಮಾಡ್ತೀನಿ. ಏ ಹುಡ್ಗ, ಹೋಗಿಲ್ಲಿಂದ. ನಿನ್ ತರ ಗಮಾರನ್ನ ಇಷ್ಟ ದೊಡ್ಡ ಹೋಟ್ಲಲ್ಲಿ ಕೆಲ್ಸಕ್ಕೆ ಇಟ್ಕೊಳಕ್ಕಾಗತ್ತಾ? ಅಲ್ದೆ ನಿಂಗೆ ಇಂಗ್ಲಿಷ್ ಕೂಡ ಮಾತಾಡಕ್ ಬರಲ್ಲ. ಕೆಲ್ಸ ಕೇಳ್ಕೊಂಡ್ ಬಂದಿದ್ದಾನೆ. ಅಣ್ಣ, ನಾನು ಎಲ್ಲಾನು ಕಲ್ತ್ಕೋತೀನಿ. ನನ್ಗೆ ದಯವಿಟ್ಟು ಕೆಲ್ಸ ಕೊಡಿ. ನಿನ್ಗೆ ಒಂದ್ಸರಿ ಹೇಳಿದ್ರೆ ಅರ್ಥ ಆಗ್ತಾ ಇಲ್ವಾ? ನಮ್ ಹೋಟೆಲ್ನ ಬಂದ್ ಮಾಡಿಸ್ಬೇಕು ಅಂತಿದ್ಯಾ? ಹೋಗಿಲ್ಲಿಂದ, ಹಳ್ಳಿ ಗಮಾರ. ದಯವಿಟ್ಟು ಅಣ್ಣ, ಏನ್ ಕೆಲ್ಸ ಇದ್ರೂ ಪರವಾಗಿಲ್ಲ, ನಾನ್ ಮಾಡ್ತೀನಿ ಅಣ್ಣ. ಆ ಹೋಟೆಲ್ ಮಾಲೀಕ ಅವನನ್ನ ಹೊರಗ್ ದಬ್ತಾನೆ. ಕೂಡ್ಲೆ ಸೆಕ್ಯೂರಿಟಿ ಬಂದು ರಾಜುನ ಹೊರಗಾಕ್ತಾನೆ. ರಾಜುಗೆ ಎಲ್ ಹೋದ್ರೂ ಇದೇ ರೀತಿ ಆಗ್ತಿತ್ತು. ಹೇಗೋ ಕೊನೆಗೆ ಒಂದು ಹೋಟೆಲ್ ಅಲ್ಲಿ ಕೆಲ್ಸ ಸಿಗುತ್ತೆ. ಆದ್ರೆ ಆ ಹೋಟೆಲ್ ನ ಮಾಲೀಕ ಉಳಿದ ಊಟನ ಕಸದ ತೊಟ್ಟಿಗೆ ಹಾಕ್ತಾ ಇದ್ದ. ಅದೇ ಸಮಯದಲ್ಲಿ ಅಲ್ಲೊಬ್ಬ ಭಿಕ್ಷುಕ ಹೆಂಗ್ಸು ಬರ್ತಾಳೆ. ಅಯ್ಯ, ಊಟ ಏನಾದ್ರೂ ಇದ್ರೆ ಕೊಡಯ್ಯ, ತುಂಬಾ ಹಶುವಾಗ್ತಾ ಇದೆ. ನನ್ನ ಇಷ್ಟು ದೊಡ್ಡ ಹೋಟೆಲ್ ಮುಂದೆ ನಿಂತ್ಕೊಂಡು ಭಿಕ್ಷೆ ಬೇಡೋದಕ್ಕೆ ನಿನ್ಗೆ ಎಷ್ಟು ಧೈರ್ಯ ಅಂತೀನಿ. ನೀನಾಗೆ ಹೋದ್ರೆ ಸರಿ, ಇಲ್ಲಾಂದ್ರೆ ಕುತ್ತಿಗೆ ಹಿಡಿದು ದಬ್ಬೇಕಾಗತ್ತೆ. ಏನಪ್ಪ, ಇಷ್ಟು ದೊಡ್ಡ ಹೋಟೆಲ್ ಇದೆ ನಿನ್ನ ಹತ್ರ, ಸ್ವಲ್ಪನೇ ಊಟ ಕೊಡಪ್ಪ, ತುಂಬಾ ಹಶುವಾಗ್ತಾ ಇದೆ. ಈ ಹೋಟೆಲ್ನ ನಿನ್ನಂತವ್ರಿಗೆ ಊಟ ಕೊಡೋದಕ್ ಮಾಡಿದೀನಿ ಅನ್ಕೊಂಡಿದ್ಯಾ? ಈ ಹೋಟೆಲಲ್ಲಿ ಊಟ ಮಾಡೋಕ್ಕೂ ಯೋಗ್ಯತೆ ಇರ್ಬೇಕು. ಹೋಗಿಲ್ಲಿಂದ. ಆ ಮಾಲೀಕ ಭಿಕ್ಷುಕಿನ ಹೊಡೆದು ಹೊರಗಾಕ್ತಾನೆ. ಇದನ್ ನೋಡಿದ ರಾಜುಗೆ ಸಹಿಸ್ಕೊಳಕ್ಕಾಗ್ಲಿಲ್ಲ. ಅವನು ಆ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಬಿಡ್ತಾನೆ. ಮರುದಿನ ಪೂರ್ತಿ ಕೆಲ್ಸಕ್ಕೋಸ್ಕರ ಹುಡುಕ್ತಾ ಇರುವಾಗ ಅವನು ಬಪ್ಪಿ ಬಾಯಿ ಗ್ಯಾರೇಜ್ ಹತ್ರ ಹೋಗ್ತಾನೆ. ಬಪ್ಪಿ ಅಣ್ಣನ ಗ್ಯಾರೇಜು ಆ ಏರಿಯಾದಲ್ಲೇ ತುಂಬಾ ದೊಡ್ಡ ಗ್ಯಾರೇಜ್ ಆಗಿತ್ತು. ಬಪ್ಪಿ ಅಣ್ಣ ಕೂಡ ತುಂಬಾನೇ ಹೃದಯವಂತ. ತನ್ನ ಕೆಲ್ಸಗಾರರನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದ. ಎಷ್ಟೇ ಹಣವಂತನಾದ್ರೂ ಅಹಂಕಾರನೇ ಇರ್ಲಿಲ್ಲ. ಅಣ್ಣ, ಏನಾದ್ರೂ ಕೆಲ್ಸ ಕೊಡಿ, ಅದರ ಅವಶ್ಯಕತೆ ತುಂಬಾ ಇದೆ. ಗ್ಯಾರೇಜಲ್ಲಿ ಎಷ್ಟೊಂದ್ ಜನ ನಂತರದವ್ರು ಕೆಲ್ಸ ಮಾಡ್ತಾರಲ್ಲ, ಹಾಗೆ ನಂಗೂ ಒಂದ್ ಕೆಲ್ಸ ಕೊಡಿ ಅಣ್ಣ. ಏನೇ ಕೆಲ್ಸ ಆದ್ರೂ ಬೇಗ ಕಲ್ತ್ಕೋತೀನಿ. ನೋಡಪ್ಪ, ಒಬ್ರಿಗೊಬ್ರು ಆಗೋದನ್ನೇ ಜೀವನ ಅಂತ ಅನ್ನೋದು. ಜೀವನದಲ್ಲಿ ಯಾವಾಗ್ಲೂ ಉತ್ಸಾಹದಿಂದಿರ್ಬೇಕು. ನಿನ್ನಲ್ಲೂ ಯಾವ್ದೋ ಒಂದು ವಿಶೇಷತೆ ಖಂಡಿತ ಇರುತ್ತೆ. ನಿನ್ಗೆ ಸರಿಯಾದ ದಾರಿ ತೋರಿಸ್ಬೇಕು ಅಷ್ಟೇ. ಇದನ್ನ ಕೇಳ್ತಾ ಇದ್ದ ಹಾಗೆ ರಾಜು ಅಳೋದಿಕ್ ಶುರು ಮಾಡ್ತಾನೆ. ರಾಜುನ ಸಮಾಧಾನ ಮಾಡ್ತಾ ಬಪ್ಪಿ ಅಣ್ಣ ಹೀಗ್ ಹೇಳ್ತಾರೆ, ನೀನೇನು ಯೋಚನೆ ಮಾಡ್ಬೇಡ, ನಿನ್ಗೆ ಖಂಡಿತ ಇಲ್ಲೊಂದು ಅವಕಾಶ ಕೊಡ್ತೀನಿ. ಅಣ್ಣ, ನೀವು ತುಂಬಾ ಒಳ್ಳೆಯವರು. ಇದಕ್ಕೂ ಮುಂಚೆ ಎಲ್ಲಾರು ನನ್ನ ಬೈದು ಹೊರಗೆ ಹಾಕ್ತಾ ಇದ್ರು. ಮೊದಲನೇ ಬಾರಿ ನಂಗೆ ಇಷ್ಟು ಮರ್ಯಾದೆ ಕೊಟ್ಟು ಮಾತಾಡಿಸ್ತಾ ಇರೋದು. ನನ್ನ ಜೀವನದಲ್ಲೂ ಈ ತರ ಯಾರಾದ್ರೂ ಸಿಗ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಾನ್ ನಂಬಿದ್ದೇವ್ರು ಕೊನೆಗೂ ನನ್ಗೊಂದ್ ದಾರಿ ತೋರಿಸ್ಬಿಟ್ಟ. ಜೀವನ ಅಂದ್ರೆ ಏರಿಳಿತಗಳು ಇದ್ದೇ ಇರುತ್ತೆ. ನೀನೇನು ಯೋಚನೆ ಮಾಡ್ಬೇಡ, ನಾನ್ ಕೆಲ್ಸ ಕೊಡ್ತೀನಿ. ಆದ್ರೆ ಒಂದ್ ವಿಷಯ ಹೇಳು, ಇಷ್ಟು ಚಿಕ್ಕ ವಯಸ್ಸಲ್ಲಿ ಕೆಲಸ ಮಾಡುವಂತ ಅವಶ್ಯಕತೆ ಏನಿದೆ ನಿಂಗೆ? ನಾನು ಅನಾಥ, ಆದ್ರೆ ಭಿಕ್ಷೆ ಬೇಡಿ ಜೀವನ ಮಾಡೋದು ನಂಗೆ ಇಷ್ಟ ಇಲ್ಲ. ಇದನ್ ಕೇಳಿದ ಬಪ್ಪಿ ಅಣ್ಣ ಅವನ್ಗೆ ಕೆಲ್ಸ ಕೊಡ್ತಾರೆ. ಕೂಡ್ಲೆ ಅವನು ಕೆಲ್ಸ ಮಾಡೋದಿಕ್ಕೆ ಶುರು ಮಾಡ್ತಾನೆ. ರಾಜು ಬಪ್ಪಿ ಅಣ್ಣನ ರೂಮ್ ನಲ್ಲಿ ವಾಸ ಮಾಡೋದಿಕ್ಕೆ ಶುರು ಮಾಡ್ತಾನೆ. ಬಪ್ಪಿ ಅಣ್ಣನಿಗೋಸ್ಕರ ರುಚಿಯಾದ ಅಡ್ಗೆ ಮಾಡ್ತಾನೆ. ಗ್ಯಾರೇಜ್ ಅಲ್ಲಿ ಕೆಲ್ಸಾನು ಮಾಡ್ತಾನೆ. ಇದನ್ನೆಲ್ಲ ನೋಡಿದ ಬಪ್ಪಿ ಅಣ್ಣ ಹೇಳ್ತಾರೆ, ವಾ ರಾಜು, ಈಗ ಜೀವನದಲ್ಲಿ ಮಜಾ ಸಿಕ್ತಿದೆ. ಇಷ್ಟು ರುಚಿಯಾದ ಅಡಿಗೆ ತಿಂದು ಎಷ್ಟೋ ವರ್ಷಗಳಾಗಿತ್ತು. ಅಣ್ಣ, ಸಮಯ ನನಗೆ ಎಲ್ಲಾ ಕೆಲ್ಸನೂ ಕಲ್ಸಿದೆ. ನಾನ್ ಚಿಕ್ಕವನಿದ್ದಾಗ ಭಿಕ್ಷೆ ಬೇಡ್ತಿದ್ದೆ. ಆಗ ಗಾಡಿಗಳಲ್ಲಿ ಅಡಿಗೆ ಮಾಡೋದನ್ನ ನೋಡ್ತಾ ಇದ್ದೆ. ಹಾಗೆ ನಾನು ಕಲ್ತ್ಕೊಂಡೆ. ಒಳ್ಳೆ ಕೆಲಸ ಮಾಡ್ದೆ. ನೀನು ಖಂಡಿತ ದೊಡ್ಡ ವ್ಯಕ್ತಿ ಆಗ್ತೀಯಾ. ಇನ್ ಮುಂದೆ ನಾನು ನೀನ್ ಅಡಿಗೆ ಮಾಡೋದಕ್ಕೂ ಸಹ ಸಂಬಳ ಕೊಡ್ತೀನಿ. ಎಲ್ಲ ಚೆನ್ನಾಗಿ ನಡೀತಾ ಇದ್ರು ರಾಜುಗೆ ತಾನೇನಾದ್ರೂ ಸಾಧನೆ ಮಾಡ್ಬೇಕು ಅಂತ ಅನ್ನಿಸ್ತಾ ಇತ್ತು. ಆಗ ಅವನ್ಗೆ ಗ್ಯಾರೇಜ್ ಅಲ್ಲಿ ಒಂದು ಮೂಲೆಯಲ್ಲಿ ಸುಮಾರು ದಿನಗಳಿಂದ ಕೆಟ್ಟು ನಿಂತಿರುವ ಒಂದು ಆಟೋ ಕಾಣಿಸುತ್ತೆ. ಅಣ್ಣ, ಈ ಹಾಳಾಗಿರೋ ಆಟೋನ ನಾನ್ ಬಳಸ್ಕೊಳ್ಳ? ಈ ಆಟೋ ಗುಜರಿಗೆ ಬಂದಿದೆ, ಇದನ್ನೇನ್ ಮಾಡ್ತೀಯಾ? ನೀನು ಬೇರೆ ಏನಾದ್ರೂ ಯೋಚನೆ ಮಾಡು. ಆದ್ರೆ ಅಣ್ಣ, ಈ ಆಟೋ ನನ್ಗೆ ಒಂದ್ ಕೆಲ್ಸಕ್ ಬೇಕಿದೆ. ಸರಿ, ತಗೊಂಡ್ ಹೋಗು. ಇದಕ್ಕೆ ದುಡ್ಡೇನ್ ಕೊಡ್ಬೇಡ. ನೀನು ಜೀವನದಲ್ಲಿ ಮುಂದೆ ಬರೋದು ನನಗ್ ಮುಖ್ಯ. ಸರಿ ಅಣ್ಣ.
ರಾಜು ನಿಜವಾಗ್ಲೂ ಅಡ್ಗೆ ತುಂಬಾ ಚೆನ್ನಾಗ್ ಮಾಡ್ತಾ ಇದ್ದ. ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅವನ್ ಮೇಲಿತ್ತು. ಅಡ್ಗೆ ಮಾಡೋಕೆ ಕಲಿದೇನೆ ತರದ ತಿಂಡಿ ತಿನಿಸುಗಳನ್ನ ರುಚಿಯಾಗಿ ಮಾಡ್ತಾ ಇದ್ದ. ಈ ಗುಣ ಅವನಲ್ಲಿದೆ ಅಂತ ಅವನ್ಗೆ ಗೊತ್ತಿತ್ತು. ಇದನ್ನೇ ಉಪಯೋಗಿಸ್ಕೊಂಡು ಏನಾದ್ರೂ ಮಾಡ್ಬೇಕು ಅಂತ ಅನ್ಕೋತಾ ಇದ್ದ. ಅಣ್ಣ, ನಾನು ಆಟೋ ಡಾಬಾ ತೆಗಿಬೇಕು ಅಂತಿದ್ದೀನಿ. ನಾನು ಹೋಟೆಲ್ಗಳಲ್ಲಿ ಹಸ್ದವ್ರನ್ನ ಬಡವ್ರನ್ನ ಹೇಗ್ ನಡೆಸ್ಕೋತಾರೆ ಅಂತ ಕಣ್ಣಾರೆ ನೋಡಿದ್ದೀನಿ. ಅವತ್ತಿಂದ ಬಡವ್ರಿಗೇನಾದ್ರೂ ಮಾಡ್ಬೇಕು ಅಂತ ಇದ್ದೆ. ಆಹಾ, ಖಂಡಿತ ನೀನ್ ಏನ್ ಬೇಕಿದ್ರೂ ಮಾಡು. ನಾನ್ ಯಾವಾಗ್ಲೂ ನಿನ್ ಜೊತೆ ನಿಂತಿರ್ತೀನಿ. ಅಣ್ಣ, ಏನಿದು? ಇದ್ಯಾಕೋ ನಂಗೆ ಸರಿಗನ್ನಿಸ್ತಿಲ್ಲ. ನೀನು ನಿನ್ ಕೆಲ್ಸದ ಕಡೆ ಗಮನ ಕೊಡು. ರಾಜು ಆ ಆಟೋನ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಅದ್ರ ಮುಂದೆನೆ ಒಂದು ಸಣ್ಣ ಕಿಚನ್ ರೀತಿ ಮಾಡಿ ಒಂದು ಸಣ್ಣ ಡಾಬಾನ ಓಪನ್ ಮಾಡ್ತಾನೆ. ಅವನು ಅವನ್ ಡಾಬಾನ ತಗೊಂಡೋಗಿ ಒಂದ್ ಜಾಗದಲ್ಲಿ ಇಟ್ಕೊಂಡು ಅಡ್ಗೆ ಮಾಡೋದಿಕ್ ಶುರು ಮಾಡ್ತಾನೆ. ಆದ್ರೆ ಯಾರು ಕೂಡ ಆ ಡಾಬಾಗೆ ಬರ್ತಾ ಇರಲ್ಲ. ಇಲ್ಲಿರೋ ಜನ ಎಲ್ಲ ಬೆಳಗ್ಗೆನೆ ಕೆಲ್ಸಕ್ಕೆ ಹೊರಟು ಹೋಗ್ತಾರೆ. ಊಟ ತಿಂಡಿ ಕಡೆ ಯಾರಿಗೂ ಗಮನ ಇಲ್ಲ. ಮೊದಲನೇ ದಿನ ಜನಗಳ ಸ್ಥಿತಿನ ಅರ್ಥ ಮಾಡ್ಕೊಂಡು ನಿರಾಸೆ ಆಗದೆ ಅವನು ಮನೆಗ್ ಹೋಗ್ತಾನೆ. ಏನಾದ್ರೂ ಬೇರೆ ರೀತಿ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾನೆ. ಯಾಕೆ ನಾನು ಡಾಬಾಯಿಂದ ಟಿಫನ್ ಬಾಕ್ಸ್ ಕೊಡಬಾರ್ದು? ಜನ ಬೆಳಗ್ಗೆ ಎದ್ದು ಟಿಫನ್ ಬಾಕ್ಸ್ ತಗೊಂಡು ಸಾಯಂಕಾಲ ವಾಪಸ್ ಕೊಡ್ತಾರೆ. ಮರುದಿನ ರಾಜು ಹಾಗೆ ಮಾಡ್ತಾನೆ. ತರದ ತಿಂಡಿ ತಿನಿಸುಗಳನ್ನ ಮಾಡಿ 4 ಬಾಕ್ಸ್ಗಳಲ್ಲಿ ತುಂಬಿಸಿ ಡಾಬಾ ಮುಂದೆ ಇಡ್ತಾನೆ. ಆಗ ಅವನ್ ಡಾಬಾಗೆ ಒಬ್ಬ ಗ್ರಾಹಕ ಬರ್ತಾನೆ. ಏನಪ್ಪ, ಆಟೋದಲ್ಲಿ ಡಾಬಾ ತೆಗ್ದಿದ್ಯಲ್ಲ, ಮತ್ತೆ ಇಷ್ಟೊಂದು ಟಿಫನ್ ಬಾಕ್ಸ್ ಏನಕ್ಕೆ? ನೀವಿಲ್ಲಿಂದ ಟಿಫನ್ ಬಾಕ್ಸ್ ತಗೊಂಡು ಹೋಗಿ ಸಾಯಂಕಾಲ ಬರ್ತಾ ಟಿಫನ್ ಬಾಕ್ಸ್ ನ ವಾಪಸ್ ಕೊಟ್ರಾಯ್ತು. ನಿಮ್ಗೆ ಇದರಲ್ಲಿ ರುಚಿಯಾದ ಮನೆ ಊಟ ಸಿಗುತ್ತೆ, ಅದು ಬರೀ 10 ರೂಪಾಯಿಗೆ. ರಾಜುವಿನ ಈ ಅದ್ಭುತವಾದ ಉಪಾಯವನ್ನ ಕೇಳಿ ಗ್ರಾಹಕರಿಗೆ ಖುಷಿಯಾಗುತ್ತೆ. 10 ರೂಪಾಯಿಗೆ ಮನೆ ಊಟನ ಎಲ್ಲೂ ಕೂಡ ಸಿಗೋಲ್ಲ. ಇಷ್ಟು ಬ್ಯುಸಿ ಲೈಫಲ್ಲಿ ಯಾರಿಗೂ ಅಡ್ಗೆ ಮಾಡ್ಕೊಡೋ ಸಮಯನೇ ಇರಲ್ಲ. ಹೌದಣ್ಣ, ಅದಕ್ಕೆ ಅಂತಾನೆ ನಾನು ಈ ಡಾಬಾ ತೆಗ್ದಿರೋದು. ಎಲ್ರಿಗೂ ಸಹ ಮನೆ ಊಟ ಸಿಗ್ಲಿ ಅಂತ, ಬಡವರಾಗ್ಲಿ ಇಲ್ಲ ಶ್ರೀಮಂತರಾಗ್ಲಿ. ಹೀಗೆ ದಿನ ಹೋಗ್ತಾ ಹೋಗ್ತಾ ಗ್ರಾಹಕರುಗಳು ಜಾಸ್ತಿ ಆಗ್ತಾ ಹೋಗ್ತಾರೆ. ಈ ವಿಚಾರ ಬಪ್ಪಿ ಅಣ್ಣಾಗೆ ತಿಳಿದು ಅವರು ಕೂಡ ಡಾಬಾ ಹತ್ರ ಬರ್ತಾರೆ. ಅಂತೂ ನಾನ್ ಇನ್ಮೇಲಿಟ್ಟಿದ್ ನಂಬಿಕೆನ ನೀನು ಉಳಿಸ್ಕೊಂಡ್ಬಿಟ್ಟೆ. ನನ್ಗೆ ತುಂಬಾ ಖುಷಿ ಆಗ್ತಿದೆ. ನಿನಗೆ ಒಳ್ಳೇದಾಗ್ಲಿ. ಅಣ್ಣ, ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದಾನೆ. ಅಲ್ಲಿಂದ ಹೋದ ಬಪ್ಪಿ ಅಣ್ಣ ತನ್ನ ಗ್ಯಾರೇಜ್ ಅಲ್ಲಿ ರಾಜುವಿನ ಡಾಬಾ ಬಗ್ಗೆ ದೊಡ್ಡ ಪೋಸ್ಟರ್ ಅನ್ನ ಹಾಕ್ತಾರೆ. ಯಾರೆಲ್ಲ ಆ ಗ್ಯಾರೇಜ್ಗೆ ಬರ್ತಾ ಇದ್ರು ಅವರೆಲ್ಲ ರಾಜುವಿನ ಡಾಬಾಗೆ ಹೋಗ್ಲಿ ಅಂತ, ಮತ್ತೆ ರಾಜುಗೆ ಹೆಚ್ಚು ವ್ಯಾಪಾರ ಆಗ್ಲಿ ಅಂತ. ಒಂದಿನ ಒಬ್ಬ ಗ್ರಾಹಕ ರಾಜು ಹೇಳ್ತಾರೆ, ವಾ ರಾಜು, ನಿನ್ನ ಅಡ್ಗೆ ತುಂಬಾ ಚೆನ್ನಾಗಿರುತ್ತೆ. ಬಪ್ಪಿ ಅಣ್ಣ ನಿನ್ ಪೋಸ್ಟರ್ನ ಗೆರೇಜಲ್ಲಿ ಹಾಕಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ರು. ಅದರಿಂದನೇ ನನಗೂ ಗೊತ್ತಾಗಿದ್ದು. ಬಪ್ಪಿ ಅಣ್ಣ ರಾಜುನ ತುಂಬಾ ಬೆಂಬಲಿಸ್ತಾ ಇದ್ರು. ರಾಜುವಿನ ಡಾಬಾ ಇಡೀ ನಗರದಲ್ಲೇ ಪ್ರಸಿದ್ಧವಾಗೋಯ್ತು. ಒಂದಿನ ರಾಜು ಬಪ್ಪಿ ಅಣ್ಣ ಹತ್ರ ಹೋಗ್ತಾನೆ. ಅಂತೂ ನೀನು ಏನು ಹೇಳ್ದೋ ಅದನ್ನ ಸಾಧಿಸಿ ತೋರಿಸ್ಬಿಟ್ಟೆ. ನನ್ ನಂಬಿಕೆ ಉಳಿಸ್ಕೊಂಡೆ. ನಾನ್ ನಿನಗೆ ಮೊದಲೇ ಹೇಳಿದ್ದೆ, ಎಲ್ರಲ್ಲೂ ಒಂದ್ ವಿಶೇಷತೆ ಇರುತ್ತೆ, ಸರಿಯಾದ ದಾರಿ ತೋರಿಸ್ಬೇಕಷ್ಟೇ ಅಂತ. ಇಲ್ಲ ಅಣ್ಣ, ಇದೆಲ್ಲ ನಿಮ್ಮಿಂದಾನೇ ಆಗಿದ್ದು. ನೀವು ನನ್ ಜೊತೆ ಇರ್ಲಿಲ್ಲ ಅಂದಿದ್ರೆ ಇದೆಲ್ಲ ಖಂಡಿತವಾಗ್ಲೂ ಸಾಧ್ಯ ಆಗ್ತಾ ಇರ್ಲಿಲ್ಲ. ನೀವ್ ಯಾವಾಗ್ಲೂ ಹೀಗೆ ನನ್ ಜೊತೆ ಇರ್ಬೇಕು. ಖಂಡಿತ ನಾನು ನಿನ್ ಜೊತೆನೇ ಇರ್ತೀನಿ. ನೀನ್ ಎಷ್ಟು ಬೆಳಿತೀಯ ಅಂತ ನೋಡ್ಬೇಕಲ್ಲ. ರಾಜುವಿನ ಸಾಧನೆ ನೋಡಿ ಬಪ್ಪಿ ಅಣ್ಣನ ಹತ್ರ ಕೆಲಸ ಮಾಡ್ತಿದ್ದ ರವಿಗೆ ತುಂಬಾನೇ ಹೊಟ್ಟೆ ಕಿಚ್ಚಾಗತ್ತೆ. ಅದೇ ರಾತ್ರಿ ರವಿ ರಾಜು ಮನೆ ಹತ್ರ ಹೋಗಿ ಅವನ ಆಟೋನೇ ಧ್ವಂಸ ಮಾಡ್ಬಿಡ್ತಾನೆ. ಇನ್ ಹೇಗ್ ವ್ಯಾಪಾರ ಮಾಡ್ತಾನೆ ನಾನು ನೋಡ್ತೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಆಟೋನ ನೋಡಿ ರಾಜುಗೆ ಅಳು ಬಂದ್ಬಿಡುತ್ತೆ. ನಂತರ ಅವನು ಶಿವನ ಮಂದಿರಕ್ಕೆ ಹೋಗಿ, ದೇವ್ರೆ, ನಾನು ಯಾರಿಗೂ ಸಹ ತೊಂದರೆ ಕೊಟ್ಟಿಲ್ಲ. ನನ್ನ 10 ರೂಪಾಯಿಗೆ ಬಡವ್ರಿಗೂ ಸಹ ಹೊಟ್ಟೆ ತುಂಬಾ ಊಟ ಹಾಕ್ಬೇಕು ಅಂತಿದ್ದೆ. ಆದ್ರೆ ನನ್ನ ಆಟೋನ ಯಾರೋ ಹಾಳ್ ಮಾಡಿದ್ದಾರೆ. ಈಗೇನ್ ಮಾಡ್ಲಿ? ರಾಜು ಇಡೀ ದಿನ ಊಟ ನೀರು ಇಲ್ದೆ ಅಲ್ಲೇ ಕುತ್ಕೊಂಡಿರ್ತಾನೆ. ಆಗ ಶಿವ ಪ್ರತ್ಯಕ್ಷ ಆಗ್ತಾರೆ. ಮಗು ರಾಜು, ನೀನು ಒಳ್ಳೆ ಉದ್ದೇಶಕ್ಕಾಗಿ ಆಟೋ ರಿಕ್ಷಾ ಡಾಬಾ ತೆಗ್ದಿದ್ದೆ. ನಾನಿವತ್ತು ನಿನಗೆ ಒಂದು ಮಾಯಾ ಆಟೋ ರಿಕ್ಷಾ ಡಾಬಾ ಕೊಡ್ತೀನಿ. ಅದರಲ್ಲಿ ಆಹಾರ ಯಾವತ್ತೂ ಖಾಲಿಯಾಗಲ್ಲ. ಪ್ರಭು, ನಿಮ್ಗೆ ಶತಕೋಟಿ ಧನ್ಯವಾದ. ರಾಜುಗೆ ಇಷ್ಟ ಹೇಳ್ತಾ ಇದ್ದ ಹಾಗೆ ಶಿವ ಮಾಯ ಆಗ್ಬಿಡ್ತಾರೆ. ರಾಜುಗೆ ಮಂದಿರದ ಹೊರಗೆ ಹೊಸ ಜಾದುವಿನ ರಿಕ್ಷಾ ಕಾಣಿಸುತ್ತೆ. ಆ ಜಾದುವಿನ ರಿಕ್ಷಾದಲ್ಲಿ ವ್ಯಾಪಾರ ತುಂಬಾನೇ ಚೆನ್ನಾಗ್ ಆಗ್ತಿರುತ್ತೆ. ಇದನ್ ನೋಡಿದ ರವಿಗೆ ಮತ್ತೆ ಸಹಿಸ್ಕೊಳಕ್ಕಾಗಲ್ಲ. ರವಿ ಮತ್ತೆ ಅವನ್ ಮನೆ ಹತ್ರ ಹೋಗಿ ಆ ಆಟೋನ ಹಾಳ್ ಮಾಡೋದಿಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಇದನ್ನ ಕಿಟಕಿಯಿಂದ ರಾಜು ನೋಡ್ಬಿಡ್ತಾನೆ. ಆದ್ರೆ ರಾಜು ಏನು ಮಾಡಲ್ಲ. ಅವನು ಗೊತ್ತಿತ್ತು ಇದು ಜಾದುವಿನ ಆಟೋ, ಯಾರೇ ಹಾಳ್ ಮಾಡಿದ್ರು ಮತ್ತೆ ಅದು ಸರಿಯಾಗ್ಬಿಡುತ್ತೆ ಅಂತ. ಮರುದಿನ ಬೆಳಿಗ್ಗೆ ರವಿ ರಾಜು ಡಾಬಾ ಹತ್ರ ಹೋದಾಗ ಅವನ್ಗೆ ಆಶ್ಚರ್ಯ ಆಗುತ್ತೆ. ಆಟೋನು ಚೆನ್ನಾಗಿರುತ್ತೆ ಮತ್ತೆ ಅಲ್ಲಿನ ವ್ಯಾಪಾರ ಕೂಡ ಚೆನ್ನಾಗೇ ಆಗ್ತಿರುತ್ತೆ. ರವಿ ಚಿಂತೆ ಮಾಡ್ತಿರೋದ್ನ ನೋಡಿ ರಾಜು ಹೇಳ್ತಾನೆ, ಮೊದಲನೇ ಸರಿ ಆಟೋ ಹಾಳಾದ್ಮೇಲೆ ನಾನು ದೇವಸ್ಥಾನಕ್ಕೆ ಹೋಗಿ ಶಿವನ್ ಮುಂದೆ ಪ್ರಾರ್ಥನೆ ಮಾಡ್ಕೊಂಡೆ. ನನ್ ಪರಿಸ್ಥಿತಿಯಿಂದ ಈಶ್ವರಂಗೆ ಕರುಣೆ ಬಂದು ನನ್ ಮುಂದೆ ಪ್ರತ್ಯಕ್ಷ ಆಗಿ ಈ ಮಾಯಾ ಆಟೋ ರಿಕ್ಷಾ ಕೊಟ್ಟಿದ್ದಾರೆ. ಇದರಲ್ಲಿ ಆಹಾರ ಖಾಲಿನೇ ಆಗಲ್ಲ ಮತ್ತೆ ಆಟೋಗೂ ಏನೂ ಆಗಲ್ಲ. ಹಾಗಾಗಿ ಈ ತರ ಕೆಲ್ಸ ಎಲ್ಲ ಬಿಟ್ಬಿಡು.
ರಾಜು ಮಾತ್ನ ಕೇಳಿದ ರವಿ ಮನೆಗ್ ಹೋಗ್ತಾನೆ. ಈ ಬಾರಿ ಅವನ್ಗೆ ಹೊಟ್ಟೆ ಕಿಚ್ಚಲ್ಲ, ದುರಾಸೆ ಬಂದಿರುತ್ತೆ. ಅವನ್ ಕೂಡ ಶಿವನ ಮಂದಿರಕ್ಕೆ ಹೋಗಿ ಅತ್ತು ಕರೆದು ಕೊನೆಗೂ ಒಂದು ಜಾದುವಿನ ಆಟೋ ರಿಕ್ಷಾನ ಪಡ್ಕೋತಾನೆ. ಆದ್ರೆ ಆ ಆಟೋ ರಿಕ್ಷಾದಲ್ಲಿ ಏನನ್ನೋ ಕೇಳ್ತಾ ಇದ್ದ ಹಾಗೆ ಅದರಿಂದ ನಾಯಿಗಳು ಬಂದು ಅವನ ಮೈ ತುಂಬಾ ಕಚ್ಚಿ ಅವನನ್ನ ರಕ್ತದ ಮಡುವಿನಲ್ಲಿ ಬೀಳಿಸ್ತವೆ. ಇಲ್ಲಿ ರಾಜು ಎಲ್ಲಾ ಬಡವರಿಗೆ ಹೊಟ್ಟೆ ತುಂಬಾ ಊಟ ತಿನ್ಸಿ ಅವರ ಆಶೀರ್ವಾದ ಪಡ್ಕೋತಾ ಇದ್ದ. ಹಾಗೆ ಅವನ ಡಾಬಾದಲ್ಲಿ ಒಂದ್ ಹುಡುಗನಿಗೆ ಕೆಲ್ಸ ಕೂಡ ಕೊಟ್ಟ. ಹೀಗೆ ರಾಜು ಮುಂದೆ ಸಾರ್ಥಕವಾದ ಜೀವನವನ್ನ ನಡೆಸ್ತಾನೆ. ಸ್ನೇಹಿತರೆ, ಈ ಕಥೆಯಿಂದ ನಮ್ಗೆ ತಿಳಿದು ಬರೋದೇನಪ್ಪಾ ಅಂದ್ರೆ, ಶ್ರಮ ಪಟ್ಟು ಕೆಲ್ಸ ಮಾಡಿ ನಾವು ಊಟ ತಿನ್ಬೇಕು. ದುರಾಸೆ ಆಗ್ಲಿ ಹೊಟ್ಟೆ ಕಿಚ್ಚಾಗ್ಲಿ ಪಡಬಾರ್ದು. ಸ್ನೇಹಿತರೆ, ವಿಡಿಯೋ ನೋಡಿದ್ರ? ವಿಡಿಯೋ ನೋಡಿದ್ಮೇಲೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮತ್ತೆ ಶೇರ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ತಕ್ಷಣ ಸಿಗುತ್ತೆ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಬಾಯ್ ಬಾಯ್. Kapoor TV